ಇಷ್ಟು ದಿನ ನಿನ್ನ ಮುಂದೆ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ವಿ ಅನಿಸ್ತಿದೆ. ಅದಕ್ಕೆ ಎಲ್ಲ ಒಳ್ಳೇದೇ ಆಗ್ತಿರೋದು. ಅದಕ್ಕೆ ಅದು ಒಂದೇ ಒಂದು ವಿಷಯಕ್ಕೆ ನೀವ್ ಏನೇ ಮಾಡಿದ್ರು ನಾವು ಸೈಲೆಂಟ್ ಆಗಿ ಇರ್ತಿದ್ವಿ. ಈ ವಿಷಯದಲ್ಲೂ ನೀವು ಸೈಲೆಂಟ್ ಆಗಿದ್ರೆ ನಾವೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಹೌದಾ? ಹಾಗಿದ್ರೆ ಹೋಗಿ ಅಪ್ಪನ ಊಟಕ್ಕೆ ಕರ್ಕೊಂಬನ್ನಿ. ಅವರು ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ನಿಮಗೂ ಗೊತ್ತಿದೆ ತಾನೆ? ಗೊತ್ತಿದೆ, ಆದ್ರೆ ಅವ್ರು ಹೇಳೋದಕ್ಕಿಂತ ಮುಂಚೆನೆ ಯಾಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಂತ್ರಿ? ಅಪ್ಪ ಅಲ್ಲಿ ನಾನು ಒಪ್ಕೊಂಡು ಈ ಮನೇಲೆ ಇರಿಸ್ಕೊಂತಾರೆ ಅನ್ನೋ ಹೆದರಿಕೆ ತಾನೆ. ಏಜೆ ಒಪ್ಕೊಳ್ಳಲ್ಲ ಅನ್ನೋ ಕ್ಲಾರಿಟಿ ಇದ್ರು ಅಜ್ಜಿ ಮಾತಿಗೆ ಕಟ್ ಬೀಳ್ತಾರ ಅನ್ನೋ ಟೆನ್ಷನ್ ಇತ್ತು. ಹಾಗಾದ್ರೆ ಅಪ್ಪ ಕೂಡ ಲೀಲಾ ಪರವಾಗಿದ್ದಿದ್ರೆ ನಾವ್ ಖಂಡಿತ ಏಜೆ ಮುಂದೆ ನಿಂತು ಮಾತಾಡ್ತಿದ್ವಿ. ಹೌದು, ಆ ಎಡಬಟ್ಟು ಈ ಮನೆಗೆ ಬರೋದಕ್ಕೆ ನಾವು ಅವಕಾಶ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಇದನ್ನ ಸರಿ ಮಾಡಲ್ಲ ಅಂತ ಆಯ್ತು. ಮಾಡ್ತೀವಿ, ಆದ್ರೆ ಆ ಲೀಲಾನ ಈ ಮನೆಗೆ ಬರಕ್ ಬಿಡಲ್ಲ. ಹಾಗಿದ್ರೆ ನಾನು ಡಿಸಿಷನ್ ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ಬೇಕು ಅಂತ ನೀನೇ ಡಿಸೈಡ್ ಮಾಡು. ಸರಿ, ಅದೇನ್ ಹೇಳಿ. ನನ್ ಸೂಟ್ ಕೇಸ್ ಯಾಕೆ ಇಲ್ಲಿಗೆ ತಂದ್ರಿ? ಮನೆ ಬಿಟ್ಟು ಹೋಗ್ಲಿ ಅಂತ. ವಾಟ್? ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅಜ್ಜಿ ಈ ಮನೆಗೆ ಬರೋವರೆಗೂ ನಿನಗೆ ಈ ಮನೇಲಿ ಜಾಗ ಇಲ್ಲ. ನೀವುಗಳು ಲೀಲಾನ ಮನೆ ಬಿಟ್ಟು ಕಳ್ಸಿದ್ರಿ, ಅದರಿಂದ ಅಜ್ಜಿ ಅಲ್ಲಿ ಹೋಗಿ ಕೂತಿದ್ದಾರೆ. ಇಲ್ಲಿ ನೋಡಿದ್ರೆ ಅಪ್ಪ ಅನ್ನ ನೀರು ಬಿಟ್ಟು ಕೂತಿದ್ದಾರೆ. ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ಬೇಕಾ? ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಮೊದ್ಲು ಅಜ್ಜಿನ ಕರ್ಕೊಂಬನ್ನಿ. ಅಜ್ಜಿನ ಏಜೆ ಕರೆದ್ರು ಬರಲ್ಲ ಅಂದ್ರು. ಲೀಲಾನ ಈ ಮನೆಗೆ ಕರ್ಕೊಂಬರ್ಬೇಕು ಅನ್ನೋದು ಅಜ್ಜಿ ಇಂಟೆನ್ಷನ್, ಈ ಮನೆಗೆ ಬರಬಾರ್ದು ಅನ್ನೋದಲ್ಲ. ಅದಕ್ಕೆ ನಾವ್ ಅವಕಾಶ ಕೊಡೋದಿಲ್ಲ. ಅದು ನಿಮ್ ಕೆಪಾಸಿಟಿ, ಆದ್ರೆ ಅಜ್ಜಿ ಇಲ್ದಿರೋ ಮನೇಲಿ ನಿಮಗ್ ಜಾಗ ಇಲ್ಲ. ನಾನ್ ನಿನ್ನ ಮನೆಯಿಂದ ಆಚೆ ಕಳ್ಸಕ್ ಮುಂಚೆ ಇಲ್ಲಿಂದ ಹೋಗ್ತಾ ಇರೋ. ಅಲ್ಲ ರೀ, ನಿಮ್ ಹೆಂಡತಿ ಮೇಲೆ ಇಷ್ಟೇನ ಪ್ರೀತಿ ಇರೋದು? ಅದಕ್ಕಿಂತ ಜಾಸ್ತಿ ನನಗೆ ಅಜ್ಜಿ ಅಪ್ಪನ ಮೇಲೆ ಗೌರವ ಇದೆ. ನಿಮ್ಗಳ ಹಟ್ಟದಿಂದ ಅವ್ರಗಳ ಮನ್ಸು ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ರೀ 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 ಹಲೋ 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 ಕಿಶೋರ್, ನನ್ನ ಮಾತು ಸ್ವಲ್ಪ ಕೇಳಿ. ಕಿಶೋರ್, ಕಂಪ್ನಿ ಕೊಡೋದಕ್ಕೆ ನೀನ್ ಇದೆಯಾ ಅಂತ ಆಯ್ತು.